ಒಂದು ಇಲ್ಲಿ ಪ್ರತಿ ಸೋಮವಾರ ಅಭಿಷೇಕ ನಡೀತೆ, ಬೆಳಿಗ್ಗೆ ಕ್ಷೀರಾಭಿಷೇಕ ಪ್ರತಿಯೊಂದು ನಡೀತೆ. ಅದು ಗ್ರಹಣ ಒಂದು ಆತಂಕ. ಅದು ಶಿವನ ಮೇಲೆ ಚಂದ್ರನ ಗೊತ್ತಲ್ಲ, ಈಶ್ವರನ ಮೇಲೆ ಚಂದ್ರನ ಒಂದು ಆತಂಕ ಇತ್ತು. ಅದೆಲ್ಲ ಪರಿಹಾರ ಆಗಲಿ ಅಂತ ಅವನ ಅಕ್ಕಿ, ಬೆಲ್ಲ, ಉದ್ದಿನ ಕಾಳೆಲ್ಲ ದಾನ ಮಾಡಿ ಅಭಿಷೇಕಕ್ಕೆಲ್ಲ ನಾವು ಮಾಡಿಬಿಟ್ಟು ಬಿಲ್ವ ಪತ್ರೆ ಅವನಿಗೆ ಸಮರ್ಪಣೆ ಮಾಡಿ ನಾವು ಇಲ್ಲಿ ಕಾಶಿಗೆ ಬಂದಷ್ಟೇ ಇಲ್ಲಿ ಅನುಭವ ಆಗುತ್ತೆ. ಆ ಪ್ರಾಂಗಣ ಎಲ್ಲ ನೋಡಿದರೆ ರುದ್ರಾಕ್ಷಿ ಮರ, ಬಿಲ್ಪತ್ರೆ ಮರ, ಹತ್ತಿ, ಆಲ ಎಲ್ಲ ಪ್ರತಿಯೊಂದು ಮರಗಳು ಇರೋದ್ರಿಂದ ಇಲ್ಲಿನ ಬಂದು ಅದು ಮನಃಶಾಂತಿ. ನಾವು ಮಾಡೋದೇನಾದರೂ ಕೂಡ ಎಲ್ಲ ಇದಾಗ್ತಾ ಇದೆ. ಅದು ಏನು ಕಷ್ಟಕ್ಕದ್ದು ಅವನಿಗೆ ಇದು ಚಂದ್ರಗ್ರಹಣ ಬಂದೇ ಆಯ್ತಾದರೆ ಎಲ್ಲ ಇವ್ರಿಗೂ, ಎಲ್ಲ ಉಯಿರ್ಗಳಿಗೂ, ಎಲ್ಲ ಸಂಸ್ಥೆಗಳಿಗೂ, ಇವರು ಎಲ್ಲ ಜನತಕ್ಕೂ ಚೆನ್ನಾಗೆ ಇರಬೇಕು. ಆಯುಷ್ಯ ಎಲ್ಲ ಕೊಡಬೇಕು. ಬೆಳಗ್ಗೆ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಬೇಕು. ಮುಖ್ಯ ಶಿವನಿಗೆ ನಾವು ಮಾಡಬೇಕು. ಅವ್ರದ ನಾಗರಿದ್ದಾರೆ, ನಾಗರಿಕೆ ಅವ್ರದ ಮೂಲದಾನ. ಶಿವ ಇಲ್ಲ ಅಂದರೆ ಏನು ನಡೆಯಿಲ್ಲ. ಅದಕ್ಕೆ ನಾವು ಎಲ್ಲ ರಾತ್ರಿ ತರ್ಪಣ ಮಾಡಬೇಕು. ತರ್ಪಣ ಯಾತಕ್ಕೆ ಮಾಡಬೇಕು ಅಂತ ಹೇಳಾಯ್ತಂದರೆ ಎಲ್ಲ ಉಯಿರ್ಗಳಿಗೂ ನಮ್ಮ ಮನೇಲೆ ಮುದಿಯೋರು, ಎಳವರು, ಮಕ್ಕಳು, ಚಿಕ್ಕ ಮಕ್ಕಳು ಎಲ್ಲರಿಗೂ ಐಶ್ವರ್ಯ, ಆರೋಗ್ಯ ಕೊಡಬೇಕು. ಅದು ತರ್ಪಣ ಮಾಡಲಿ. 5 ಗಂಟೆಗೆ ದೇವಸ್ಥಾನ ಎಲ್ಲ ಶುದ್ಧಿ ಕಾರ್ಯ ನಡೆದು ದೇವರಿಗೆ ವಿಶೇಷವಾಗಿ ಜಲಾಭಿಷೇಕ ಆಗಿ, ಕ್ಷೀರಾಭಿಷೇಕ ಆಗಿ, ಇವಾಗ ಪಂಚಾಮೃತ ಅಭಿಷೇಕ, ರುದ್ರಪಾರಾಯಣ ಆಗಿದೆ. 9 ಗಂಟೆಗೆ ತಿರ್ಗಾ ರುದ್ರಪಾರಾಯಣ, ರುದ್ರಾಭಿಷೇಕ ಕೊಟ್ಟಿದ್ದಾರೆ ಶತಭಿಷ ನಕ್ಷತ್ರದವರು. ಆಮೇಲೆ ಮಾಮೂಲಿಯಾಗಿ ಕೊಡೋರು ಕೊಡ್ತಾ ಇದ್ದಾರೆ. ಗ್ರಹಣ ಶಾಂತಿ ಹೋಮ ಇಟ್ಕೊಂಡಿದ್ದಾರೆ. 9:30ಗೆ ಶುರು ಆಗುತ್ತೆ ನವಗ್ರಹ ಶಾಂತಿ ಹೋಮ ಮುಗಿದು. ಅದಾದ್ಮೇಲೆ 11 ಗಂಟೆಗೆ ಪೂರ್ಣಾವತಿ ಇರುತ್ತೆ. ಪ್ರಸಾದ ವಿನಿಯೋಗಗಳೆಲ್ಲ ಆಮೇಲೆ ನಡೆಯುತ್ತೆ. ಗ್ರಹಣ ದೋಷ ಇರುತ್ತಲ್ಲ, ಅವರು ಶತಭಿಷ ನಕ್ಷತ್ರದವರು ಸಂಕಲ್ಪ ಮಾಡಿ ಒಂದು ಗಣಪತಿ ಪೂಜೆ ಮಾಡಿಸ್ತಾರೆ, ನವಗ್ರಹ ಪೂಜೆ ಮಾಡಿ, ವಿಶೇಷವಾಗಿ ಚಂದ್ರನ ಮಂತ್ರ ಹೇಳಿ, ಆಮೇಲೆ ಈಶ್ವರನ ಒಂದು ಮಂತ್ರ ಹೇಳಿ ಅವನ್ ಶಾಂತಿ ಆಗ್ಲಿ ಅಂತ ಹೇಳಿ ಒಂದು ಸಂಕಲ್ಪ ಮಾಡಿಕೊಂಡು ಹೋಮಗಳು, ಪೂಜೆಗಳೆಲ್ಲ ನಡೀತಾರೆ. 2 ಗಂಟೆವರೆಗೂ ದರ್ಶನಕ್ಕೆ ಅವಕಾಶ ಇರುತ್ತೆ ಇವತ್ತು. ತಿರ್ಗಾ ಸಂಜೆ 5 ಗಂಟೆಗೆ ತೆಗಿತಾರೆ. 5 ಗಂಟೆಯಿಂದ 9 ಗಂಟೆವರೆಗೂ ದರ್ಶನ ವಹಿಸ್ತಾರೆ. ನಿನ್ನೆ ಚಂದ್ರಗ್ರಹಣ ಸುಮಾರು 82 ನಿಮಿಷಗಳ ಕಾಲ ಆ ಚಂದ್ರ ಚೆಂಡಿನಂತಹ ರೂಪದಲ್ಲಿ ಕಂಡಿತು. ಅಂದರೆ ಬೆಂಕಿ ಚೆಂಡಿನಂಥ ರೂಪದಲ್ಲಿ ಕಾಣಿಸ್ತು. ನಭೋಮಂಡಲದಲ್ಲಿ ಇದೊಂದು ರೀತಿಯಾಗಿ ಅಪರೂಪದ ಚಮತ್ಕಾರ ಅಂತ ಒಂದಷ್ಟು ಜನ ಬಣ್ಣಿಸ್ತಾರೆ. ಇದು ದಶಕದಲ್ಲೇ ಅತಿದೊಡ್ಡ ರಕ್ತ ಚಂದ್ರಗ್ರಹಣ ಅಂತ ಹೇಳ್ಬೋದು. ನಿನ್ನೆ ರಾತ್ರಿ ಸುಮಾರು 9 ಗಂಟೆ 56 ನಿಮಿಷಕ್ಕೆ ಶುರುವಾಗಿ ಮಧ್ಯರಾತ್ರಿ 1 ಗಂಟೆ 27 ನಿಮಿಷಕ್ಕೆ ಅಂತ್ಯ ಆಗಿದೆ. ರಾತ್ರಿ ಸುಮಾರು 11:42 ಅಷ್ಟೊತ್ತಿಗೆ ಸಂಪೂರ್ಣವಾದಂತಹ ಗಾಢ ಕೆಂಪಾದ ಚಂದ್ರ ಎಲ್ಲರ ಕಣ್ಣಿಗೂ ಕಾಣೋದಕ್ಕೆ ಸಿಕ್ತು. ಕರ್ನಾಟಕದಲ್ಲಿ ಸಂಪೂರ್ಣ ಚಂದ್ರಗ್ರಹಣ ಗೋಚರ ಆಗಿದೆ. ಲಕ್ಕಿ ಅದು. ಬೆಂಗಳೂರು, ಚಾಮರಾಜನಗರ, ರಾಯಚೂರು, ಹುಬ್ಬಳ್ಳಿ, ಚಿಕ್ಕೋಡಿ, ಕಾರವಾರ, ಮಂಗಳೂರಿನಲ್ಲೂ ಕೂಡ ಈ ಸಂಪೂರ್ಣ ಚಂದ್ರಗ್ರಹಣ ಇದೆಯಲ್ಲ, ಅದು ಗೋಚರವಾಗಿ ಬರಿಗಣ್ಣಿನಿಂದ ನೋಡುವಂತಾಯಿತು. ನೋಡಿ, ಹುಬ್ಬಳ್ಳಿ ಮತ್ತು ರಾಯಚೂರು ವಿಜುವಲ್ಸ್. ರಾತ್ರಿ ಪೂರ್ಣ ಚಂದ್ರಗ್ರಹಣ ಬರಿಗಣ್ಣಿನಲ್ಲಿ ನೋಡುವಂತಹ ಭಾಗ್ಯ ಎಲ್ರಿಗೂ ಸಿಕ್ತು. ಅದು ದಶಕದಲ್ಲೇ ಅತಿ ದೊಡ್ಡ ರಕ್ತ ಚಂದ್ರಗ್ರಹಣ ಇದು. ಮೊದಲಿಗೆ ಅದು ಚಂದ್ರ ಮತ್ತು ಸೂರ್ಯನ ಮಧ್ಯದಲ್ಲಿ ಭೂಮಿ ಬಂದಂತಹ ಸಂದರ್ಭದಲ್ಲಿ ಆ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳ್ತಾ ಇರೋದು. ಸೊ ಹಾಗೆ ಅದು ನೆರಳು ಸಂಪೂರ್ಣವಾಗಿ ಆದ ನಂತರ ಅದು ರಕ್ತ ಚಂದಿರನ ರೀತಿ ಕಾಣಿಸುತ್ತೆ. ಅಂದರೆ ಕಂಪ್ಲೀಟಾಗಿ ಬ್ಲಡ್ ಮೂನ್ ಅಂತ ಏನು ಕರಿತೀವಿ, ಸೊ ಆ ರೆಡ್ ಕಲರಲ್ಲಿ ಕಾಣಿಸೋದಕ್ಕೆ ಸಿಕ್ತು. ಆಲ್ಮೋಸ್ಟ್ ಬೆಂಗಳೂರಿನಲ್ಲಿ ಮಧ್ಯದಲ್ಲಿ ಸ್ವಲ್ಪ ಮೋಡ ಕವಿದ ವಾತಾವರಣದಿಂದಾಗಿ ಸ್ವಲ್ಪ ಡಿಸ್ಟರ್ಬ್ ಆಯ್ತು ಅಷ್ಟೇ ನೋಡೋದಕ್ಕೆ. ಅದು ಬಿಟ್ಟರೆ ಬೇರೆ ಬೇರೆ ಜಿಲ್ಲೆಗಳೆಲ್ಲ ತುಂಬ ಕ್ಲೀನಾಗಿ ನೋಡೋದಕ್ಕೆ ಸಿಕ್ತು. ಹುಬ್ಬಳ್ಳಿ ಆಗಿರ್ಬೋದು, ರಾಯಚೂರು, ಚಾಮರಾಜನಗರ, ಕಾರವಾರ, ಚಿಕ್ಕೋಡಿ, ಮಂಗಳೂರಿನಲ್ಲಿ ಕ್ಲಿಯರ್ ಕಟ್ಟಾಗಿ ಕಾಣಿಸಿದೆ. ಅದೆಲ್ಲವೂ ಕೂಡ ನೋಡ್ತಾ ಇದ್ದೀರಿ ವಿಜುವಲ್ಸಲ್ಲಿ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಗ್ರಹಣ ಮುಗಿದ ನಂತರ ಇವತ್ತು ಬೆಳಗ್ಗೆ ದೇವಸ್ಥಾನವನ್ನು, ಗರ್ಭಗುಡಿಯನ್ನು ಶುಚಿಗೊಳಿಸಿ ತದನಂತರ ವಿಶೇಷ ಪೂಜೆಯನ್ನು ಸಲ್ಲಿಸಿ ದೇವರಿಗೆ, ಭಕ್ತರಿಗೆ ದರ್ಶನದ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಸುಮಾರು 82 ನಿಮಿಷ ಬೆಂಕಿ ಚೆಂಡಿನಂತಹ ಚಂದಿರ ಎಲ್ರಿಗೂ ನೋಡೋದಕ್ಕೆ ಸಿಕ್ಕಿದೆ. ನಭೋಮಂಡಲದಲ್ಲಿ ಇದೊಂದು ರೀತಿಯಾಗಿ ಅಪರೂಪದ ಚಮತ್ಕಾರ. ಇದು 10 ವರ್ಷದ ಹಿಂದೆ ಆಗಿದ್ದು ಅಂತ. ಸೊ ಹಾಗಾಗಿ ಅದಕ್ಕೆ ದಶಕದಲ್ಲೇ ಅತಿ ದೊಡ್ಡ ರಕ್ತ ಚಂದ್ರಗ್ರಹಣ ಅಂತ ಕರೀತಾರೆ ಇದನ್ನು. ಪ್ರತಿ ವರ್ಷವೂ ನಡೆಯುತ್ತೆ. ಆದರೆ ಈ ರೀತಿಯಾದಂತಹ ವಿಶೇಷ ಸಂಪೂರ್ಣ ಚಂದ್ರಗ್ರಹಣ, ಖಗ್ರಾಸ ಚಂದ್ರಗ್ರಹಣ ನೋಡೋಕ್ಕೆ ಸಿಕ್ಕಿದಂತಹ ಸಿಚುವೇಶನ್ ಎಲ್ಲವೂ ಕೂಡ ದಶಕದಲ್ಲೇ ಇದು ಅತಿ ದೊಡ್ಡದ್ದು. ನೋಡಿ, ಕಾರವಾರ, ಚಾಮರಾಜನಗರ ಅಲ್ಲೂ ಕೂಡ ಅಷ್ಟೇ. ಕಾರವಾರದಲ್ಲಿ ಆ ಚಂದ್ರಗ್ರಹಣವನ್ನು ಬರಿಗಣ್ಣಿನಲ್ಲಿ ನೋಡುವಂತಾಗಿದ್ದು, ಜೊತೆಗೆ ಕ್ಯಾಮರಾ ಕಣ್ಣಲ್ಲೂ ಸೆರೆ ಹಿಡಿಯಲಾಗಿದೆ ಅದನ್ನು. ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲೂ ಕೂಡ ಅಷ್ಟೇ ರಕ್ತ ಚಂದಿರನ ದರ್ಶನ ಕೂಡ ಆಗಿದೆ. ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಗ್ರಹಣ ಗೋಚರ ಆಗಿದೆ.
ಡೆಲ್ಲಿ, ಚೆನ್ನೈ, ಹೈದರಾಬಾದ್, ತಿರುವನಂತಪುರಂ, ಕೇರಳ, ಕೀನ್ಯಾ, ನೋಯ್ಡಾ, ವಾರಣಾಸಿ, ಅಸ್ಸಾಂ, ಜಾರ್ಖಂಡ್ನಲ್ಲೂ ಕೂಡ ಚಂದ್ರಗ್ರಹಣ ಗೋಚರ ಆಗಿದೆ. ಸೊ ಗ್ರಹಣ ಮುಗಿದ ನೋಡಿ ಇಲ್ಲಿ ಕೀನ್ಯಾ, ಇದು ತುಂಬ ಚೆನ್ನಾಗಿ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಿದೆ ನೋಡಿ. ಕೀನ್ಯಾದಲ್ಲಿ ಸೇಮ್ ಆ ಬಿಲ್ಡಿಂಗ್ ಮೇಲೆ ಏನೋ ಒಂದು ಗೋಲಾಕಾರದಲ್ಲಿ ಚೆಂಡನ್ನು ಕೂರಿಸಿದ ರೀತಿಯಲ್ಲಿದೆ. ಅದು ಆ ಛಾಯಾಗ್ರಾಹಕನ ಒಂದು ಮ್ಯಾಜಿಕ್ ಅದು. ಕೀನ್ಯಾದಲ್ಲಿ ನೋಡ್ತಾ ಇದ್ದೀರಲ್ಲ ವಿಷುವಲ್ಸ್, ಆ ಬಿಲ್ಡಿಂಗ್ ಮೇಲಿಂದ, ಅಂದರೆ ಬಿಲ್ಡಿಂಗ್ ಹಿಂದ್ಗಡೆ ಅದು ಚಂದ್ರ ದೊಡ್ಡ ಆಕಾರದಲ್ಲಿ ಅದು ಕೆಂಪು ಕಲರ್ನಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೊಂದು ರೀತಿಯಾಗಿ ಯಾವುದೋ ಒಂದು ಕಡ್ಡಿಯ ಮೇಲೆ ಅಥವಾ ಯಾವುದೋ ಒಂದು ಇದು ಸ್ಟ್ಯಾಂಡ್ ಮೇಲೆ ಒಂದು ಚೆಂಡನ್ನು ಕೂರಿಸಿದಂತಹ ರೀತಿಯಲ್ಲಿ ಇತ್ತು ಕೀನ್ಯಾದ್ದು. ಇನ್ನು ತಿರುವನಂತಪುರಂ ಮತ್ತು ಕೇರಳದಲ್ಲೂ ಹಾಗೇನೆ. ಕೇರಳದಲ್ಲಿ ನೋಡಿ ಸ್ವಲ್ಪ ಮೋಡ ಕವಿದ ವಾತಾವರಣ ಇತ್ತು, ಬಟ್ ಆದರೂ ಸ್ವಲ್ಪ ಕಾಣಿಸಿದೆ. ಜೊತೆಗೆ ತಿರುವನಂತಪುರಂನಲ್ಲಿ ಕಂಪ್ಲೀಟಾಗಿ ಆ ಬ್ಲೆಡ್ ಮೂನ್ ಬರಿಗಣ್ಣಲ್ಲಿ ನೋಡೋದಕ್ಕೆ ಸಿಕ್ತು. ಇದನ್ನು ನೋಡಿ ಜನ ಕಣ್ ತುಂಬಿಕೊಂಡಿದ್ದಾರೆ. ಒಂದು ಕಡೆ ವಿಜ್ಞಾನಿಗಳಿಗೆ ಇದೊಂದು ಸಹಜ ಪ್ರಕ್ರಿಯೆ ಆದರೆ, ಮತ್ತೊಂದಷ್ಟು ಜನರಲ್ಲಿ ಇದೊಂದು ರೀತಿಯಾಗಿ ಭಕ್ತಿ ಭಾವದ ಸನ್ನಿವೇಶ.